Hello students, welcome back once again. Uh, Now we start the next session of the unit 3 of organization behavior, that is perception, regarding perception. In the previous class, we have done with the meaning of perception and perception process. In the last class ಅಲ್ಲಿ ನಾವು perception process ಮತ್ತೆ ಅದರ meaning ನ ತಿಳ್ಕೊಂಡಿದ್ದು ನಾವು. ಸೊ ಈ ಸೆಷನ್ ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪರ್ಸೆಪ್ಷನ್ ಅಂತ ನಾವು ಇದು ಮಾಡ್ತಾ ಇದೀವಿ. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪರ್ಸೆಪ್ಷನ್ ಯಾವ್ದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಪರ್ಸೆಪ್ಷನ್ ಮೇಲೆ, ಪರ್ಸೆಪ್ಷನ್ ಒಬ್ಬರು ವ್ಯಕ್ತಿ ಪರ್ಸೆಪ್ಷನ್ ಚೇಂಜ್ ಆಗಕ್ಕೆ ಏನೇನ್ ಇದಾಗುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದ ಈ ಇದರಲ್ಲಿ ಓದಿವಿ. ಸೊ ಲಾಸ್ಟ್ ಕ್ಲಾಸ್ ಪರ್ಸೆಪ್ಷನ್ ಪ್ರೋಸೆಸ್ ಅಲ್ಲಿ ನಾವು 3 ಸ್ಟೇಜಸ್ ಗಳನ್ನ ನೋಡ್ದು. ದ ಒನ್ ಈಸ್ ವಿ ಕ್ಯಾನ್ ಸೇ ಪರ್ಸೆಪ್ಷನ್ ಇನ್ಪುಟ್, ಮೆಕ್ಯಾನಿಸಮ್ ಅಂಡ್ ಔಟ್ಪುಟ್. ಅಂಡ್ ಆ ಡಯಾಗ್ರಾಮ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಡಯಾಗ್ರಾಮ್ ಅಲ್ಲಿ ಕೆಳಗಡೆ ಪರ್ಸೀವರ್, ಪರ್ಸೀವ್ಡ್ ಅಂಡ್ ಟಾರ್ಗೆಟ್ ಅಥವಾ ಸಿಚುಯೇಷನ್, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬಿಹೇವಿಯರ್ ಮೇಲೆ ಇದಾಗುತ್ತೆ ಅನ್ನೋದು. ಸೊ ದಟ್ ಈಸ್ ವಾಟ್ ವಿ ಆರ್ ಲರ್ನಿಂಗ್ ಹಿಯರ್. ಸೊ ದ ವಾಟ್ ಎವರ್ ಯು ಲರ್ನ್, ದಟ್ ಈಸ್ ಪರ್ಸೀವರ್, ಪರ್ಸೀವ್ಡ್ ಅಂಡ್ ಟಾರ್ಗೆಟ್ ಆರ್ ಸಿಚುಯೇಷನ್ ಬಿಹೇವಿಯರ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ this session, that is factors influencing the perception. Let's start. Usually I start with the introduction. What it mean factors anta. A number of factors operate to shape and sometimes distort perception. These factors can reside in perceiver, in the object or target being perceived, situation in the context which the perception is made. ಈ ತರ ಅಂತಂದ್ರೆ ಒಂದು ಒಬ್ರದ್ದು ಫ್ಯಾಕ್ಟರ್ಸ್, ನಂಬರ್ ಆಫ್ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಒಬ್ರು ಪರ್ಸೆಪ್ಷನ್ ನ ಎಕ್ಸಿಬಿಟ್ ಮಾಡಕ್ಕೆ. ಅವರು ಒಂದು ಹೇಳೋದಕ್ಕೆ ಅದನ್ನ ಸುಮಾರು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡುತ್ತೆ. ಅದು ಯಾವ್ಯಾವ ಸ್ಟೇಜ್ ಅಲ್ಲಿ ಬೇಕಾದ್ರೆ ಆಗ್ಬೋದು. ಪರ್ಸೀವರ್ ಮೇಲೂ ಡಿಪೆಂಡೆಂಟ್ ಆಗಿರುತ್ತೆ, ಮತ್ತೆ ಸಿಚುವೇಶನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅಂಡ್ ಪರ್ಸೀವ್ ಮಾಡ್ಬೇಕಾದ್ರೆ ಯಾವ ತರ ಅನಾಲಿಸಿಸ್ ಮಾಡ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಸ್ಟಡಿ. ಅದನ್ನ ಇಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪರ್ಸೆಪ್ಷನ್ ಅಂತ ಕರಿತೀವಿ. ಸೊ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪರ್ಸೆಪ್ಷನ್ ಅಲ್ಲಿ 3 ಫ್ಯಾಕ್ಟರ್ಸ್ ಬೇಸಿಸ್ ಮೇಲೆ ಅದನ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ದರ್ ಆರ್ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಪರ್ಸ್ಪೆಕ್ಚುಯಲ್ ಸೆಟ್. ಸೊ ಆ 3 ಯಾವ್ದು ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪರ್ಸೀವರ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪರ್ಸೀವ್ಡ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಿಚುಯೇಷನ್. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಪರ್ಸ್ಪೆಕ್ಚುಯಲ್ ಸೆಟ್. ಸೊ ಪರ್ಸೆಪ್ಷನ್ ನ ಇನ್ಫ್ಲೂಯೆನ್ಸ್ ಮಾಡೋ 3 ಸೆಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವ್ದು ಅಂದ್ರೆ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್, ಪರ್ಸೀವ್ಡ್ ಅಂಡ್ ಸಿಚುಯೇಷನ್ ಆರ್ ನಥಿಂಗ್ ಬಟ್ ಟಾರ್ಗೆಟ್. ಸೊ ಈ 3ನ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟಡಿ ಮಾಡುವಂಥದ್ದು. ಸೊ ವಿಲ್ ಗೋ ಒನ್ ಬೈ ಒನ್ ನೋಡೋಣ ನಾವು ಯಾವ್ದು ಅಂತ. ಸೊ ಒನ್ಸ್ ಅಗೇನ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೂಡ ಇದರಲ್ಲಿದೆ, ಯಾಕಂದ್ರೆ ಯು ಹ್ಯಾವ್ ಟು write this diagram and ask for long answers. So already ಹೇಳಿದೆ 3 characteristics na. The first one is characteristics of the perceiver. The second one is characteristics of perceived. The third one is characteristics of situation. So ಇವೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಒಬ್ಬ ಇಂಡಿವಿಜುವಲ್ ಪರ್ಸೆಪ್ಷನ್ ನ ಚೇಂಜ್ ಮಾಡೋದು ಅಂತಲ್ಲ, ಕ್ರಿಯೇಟ್ ಮಾಡುವಂಥದ್ದು ಅಂತ ನಾವ್ ಹೇಳ್ಬೋದು. ಸ್ವಲ್ಪ ಒಂದು ಒಪಿನಿಯನ್ ಅಥವಾ ಬಿಲೀಫ್ ನ, ಎಮೋಷನ್ಸ್ ಅಥವಾ ಫೀಲಿಂಗ್ಸ್ ನ ಇಟ್ಕೊಳ್ಳುವಂತ ಕ್ರಿಯೇಷನ್ ಮಾಡುವಂಥದ್ದು. ಸೊ ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಕರಿತೀವಿ. ಸೊ ಮೊದಲನೇ ಯಾವ್ದಪ್ಪ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್. ಸೊ ಪರ್ಸೀವರ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಇದೆ? ನೀಡ್ಸ್ ಅಂಡ್ ಮೋಟಿವ್ಸ್, ಸೆಲ್ಫ್ ಕಾನ್ಸೆಪ್ಟ್, post experience, psychological state, belief, expectation, situation, cultural upbringing. So these are the main characteristics of perceiver. ಈ characteristics ಮೇಲೂ ಕೂಡ ಒಂದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಒಬ್ಬ ಪರ್ಸೆಪ್ಷನ್ ಮೇಲೆ. ನೆಕ್ಸ್ಟ್ ಇಸ್ ಪರ್ಸೀವ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್, ಸಿಮಿಲಾರಿಟಿ, ಬಿಹೇವಿಯರ್, ಮ್ಯಾನರ್ ಆಫ್ ಕಮ್ಯುನಿಕೇಶನ್, ಸ್ಟೇಟಸ್. ಸೊ ಪರ್ಸೀವ್ಡ್ ಮಾಡ್ಬೇಕಾದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೂ ಕೂಡ ನಾವು ಡಿಪೆಂಡ್ ಮಾಡ್ಬೋದು ಪರ್ಸೆಪ್ಷನ್ ನ. ನೆಕ್ಸ್ಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಚುವೇಶನ್, ಫಿಸಿಕಲ್ ಸೆಟ್ಟಿಂಗ್, ಸೋಷಿಯಲ್ ಸೆಟ್ಟಿಂಗ್ ಅಂಡ್ ಆರ್ಗನೈಸೇಷನಲ್ ಸೆಟ್ಟಿಂಗ್. ಸೊ ಆ ಸೆಟ್ಟಿಂಗ್ ಅಂದ್ರೆ ಟಾರ್ಗೆಟ್, ಆ ಸಿಚುವೇಶನ್ ಯಾವ ತರ ಇದೆ, ಅದು ಫಿಸಿಕಲ್ ಆಗಿದೆಯೋ, ಸೋಷಿಯಲ್ ಆಗಿದೆಯೋ, ಆರ್ಗನೈಸೇಷನಲ್ ಆಗಿದೆ. ಸೊ ಆ ಬೇಸಿಸ್ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ಪರ್ಸೆಪ್ಷನ್. ಸೊ ಈ 3 ಏನಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೆಪ್ಷನ್, ಪರ್ಸೀವರ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವ್ಡ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಚುವೇಶನ್, ಈ 3ನ್ನು ನಾವು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್ ನೋಡೋಣ ಯಾವ್ದು ಅಂತ. ಸೊ ವೆನ್ ಎ ಇಂಡಿವಿಜುವಲ್ ಲುಕ್ಸ್ ಅಟ್ ಎ ಟಾರ್ಗೆಟ್,
and attempts to interpret what he or she sees. That interpretation is heavily influenced by a personal characteristics of individual perceiver. ಏನ್ ಹೇಳುತ್ತೆ ಅಂತ ಅಂದ್ರೆ, ನಾವ್ ಯಾವ್ದೋ ಒಂದು ಟಾರ್ಗೆಟ್, ಯಾವ್ದೋ ಒಂದು ಆಬ್ಜೆಕ್ಟ್ ನಾವು ನೋಡಿದ ತಕ್ಷಣ ನಾವು ಒಂದು ಇಂಟರ್ಪ್ರೆಟ್ ಮಾಡ್ತೀವಿ, ನಾನು ಏನ್ ನೋಡ್ತೀನಿ ಅದನ್ನ. ಸೊ ಆ ಇಂಟರ್ಪ್ರೆಟ್ ನನ್ನ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದು ಹೆವಿಲಿ ಇನ್ಫ್ಲೂಯೆನ್ಸ್ ಯಾವ್ದ್ರ ಮೇಲೆ, ನಾನು ನೋಡೋ ರೀತಿ, ಅಥವಾ ನನ್ನ ವ್ಯಕ್ತಿತ್ವ, ಅಥವಾ ನನ್ನ ಕ್ಯಾರೆಕ್ಟರ್ಸ್ ಇಂಡಿವಿಜುವಲ್ ಪರ್ಸೀವರ್ ನಾವು ಮಾಡೋದ್ರ ಮೇಲೆ ಕೂಡ ಇದಿರುತ್ತೆ. ಸೊ ಅವಾಗ ಮೋರ್ ರಿಲೆವೆಂಟ್ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಮೋರ್ ಅಫೆಕ್ಟ್ ಮಾಡುವಂಥದ್ದು ಇದನ್ನೇ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್ ಅಂತ ನಾವು ಬಂದಾಗ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪ್ಲೈ ಮಾಡುತ್ತೆ. ಸೊ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದೇ ಅಂದ್ರೆ ನೀಡ್ಸ್ ಅಂಡ್ ಮೋಟಿವ್ಸ್, ಆಲ್ರೆಡಿ ನಾನು ಹೇಳಿದೆ, ನೀಡ್ಸ್ ಅಂಡ್ ಮೋಟಿವ್ಸ್, ಸೆಲ್ಫ್ ಕಾನ್ಸೆಪ್ಟ್, past experience, psychological state, beliefs, expectations, situation and cultural upbringing. ಸೊ ಇಷ್ಟನ್ನ ನಾನು ಆಲ್ರೆಡಿ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಅದನ್ನ ಒನ್ ಬೈ ಒನ್ ಯಾವ ತರ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದ್ರೆ ನೀಡ್ಸ್ ಅಂಡ್ ಮೋಟಿವ್ ಯಾವ ತರ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಸೆಲ್ಫ್ ಕಾನ್ಸೆಪ್ಟ್ ಯಾವ ತರ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಮತ್ತೆ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಇವೆಲ್ಲ ಯಾವ ತರ ಒಬ್ಬ ಪರ್ಸೀವರ್ನ ಪರ್ಸೆಪ್ಷನ್ ಕ್ರಿಯೇಷನ್ ಮಾಡಕ್ಕೆ, ಒಬ್ಬ ಒಪಿನಿಯನ್ ಅಥವಾ ಏನೋ ಒಂದು ಕ್ರಿಯೇಟ್ ಮಾಡಕ್ಕೆ ಯಾವ ರೀತಿ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಸ್ಟಡಿ ಮಾಡೋಣ. ಸೊ ಒನ್ ಬೈ ಒನ್. ದ ಫಸ್ಟ್ ಈಸ್ ನೀಡ್ಸ್ ಅಂಡ್ ಮೋಟಿವ್ಸ್. ಸೊ ನೀಡ್ ಅಂದ್ರೇನು, ಮೋಟಿವ್ ಅಂದ್ರೇನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆಸ್ ಅ ನೀಡ್ ಅಂದ್ರೆ ಇಸ್ ಅವಶ್ಯಕತೆ, ಮೋಟಿವ್ ಅಂದ್ರೆ ಪ್ರೇರೇಪಣೆ ಆಗುವಂಥದ್ದು. ಸೊ ಎ ನೀಡ್ ಇಸ್ ಎ ಫೀಲಿಂಗ್ ಆಫ್ ಡಿಸ್ಕಂಫರ್ಟ್ or tension when one thing is missing something or requires something. ಸೊ ದಟ್ಸ್ ವಾಟ್ ನೀಡ್. ಕೆಲವೊಂದ್ಸಲ ಡಿಸ್ಕಂಫರ್ಟ್ ಅನ್ಸುತ್ತೆ, ನನಗೆ ಬೇಕಿತ್ತು, ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಮಿಸ್ಸಿಂಗ್ ಸಮಥಿಂಗ್ ಆರ್ ರಿಕ್ವೈರ್ ಸಮಥಿಂಗ್, ಅದಿಲ್ಲ ಅಂತ, ಅದಿಲ್ಲ ಬೇಕು, ಅಥವಾ ಇಲ್ಲ ಅಂದ್ರೆ ತಗೋಬರ್ಬೇಕು, ನೆಸೆಸಿಟಿ ಇದೆ ನಮ್ಗೆ. ದೇರ್ ಫೋರ್ ಅನ್ಸ್ಯಾಟಿಸ್ಫೈಡ್ ನೀಡ್ಸ್ ಆರ್ ಮೋಟಿವ್ ಸ್ಟಿಮ್ಯುಲೇಟ್ ಇಂಡಿವಿಜುವಲ್ಸ್ ಆರ್ ಮೇ ಎಕ್ಸರ್ಟ್ ಎ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಇನ್ ದರ್ ರಿಲೇಷನ್ಸ್. ಅಫ್ಕೋರ್ಸ್ ಪರ್ಸೆಪ್ಷನ್ ಒಬ್ರ ಮೇಲೆ ಅಥವಾ ಯಾವುದೋ ಒಂದು ಟಾರ್ಗೆಟ್ ಮೇಲೆ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಬೇಕಾದ್ರೆ ನೀಡ್ ಮತ್ತೆ ಮೋಟಿವ್ ಅನ್ಸ್ಯಾಟಿಸ್ಫೈಡ್, ಕೆಲವೊಂದು ಇಲ್ಲ ನನ್ನ ಹತ್ರ, ನನಗೆ ಬೇಕು, ಅದೇ ಅವನೇ ತಗೋತಾರೆ. ಸೊ ಸಮಥಿಂಗ್ ಲೈಕ್ ದಟ್. ಸೊ ವೆನ್ ಪೀಪಲ್ ಆರ್ ನಾಟ್ ಏಬಲ್ ಟು ಸ್ಯಾಟಿಸ್ಫೈ ದರ್ ನೀಡ್ಸ್, ದೇ ಆರ್ ಎಂಗೇಜ್ಡ್ ಇನ್ ವಿಶ್ಫುಲ್ ಥಿಂಕಿಂಗ್ ವಿತ್ ಎ ವೇ ಟು ಸ್ಯಾಟಿಸ್ಫೈ ದರ್ ನೀಡ್ಸ್, ನಾಟ್ ಇನ್ ದ ರಿಯಲ್ ವರ್ಲ್ಡ್ ಬಟ್ ಇಮ್ಯಾಜಿನರಿ. ಬಟ್ ನಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಪರ್ಸೆಪ್ಷನ್ ಅವರೇ ಅಸ್ಯೂಮ್ ಮಾಡ್ಕೋತಾರೆ, ನನ್ನ ಹತ್ರ ಇದೆ ತರ ಅನ್ನೋ ಫೀಲ್ ಅಲ್ಲಿ. So that is their perception. So in such cases, people will perceive only those items which suit their wishful things. ಅವ್ರು ಮಾತ್ರ ಪರ್ಸೀವ್ ಮಾಡ್ತಾರೆ ವಿಶ್ಫುಲ್ ಥಿಂಗ್ ಅಲ್ಲಿ. ಮೋಟಿವ್ಸ್ ಕ್ಯಾನ್ ಇನ್ಫ್ಲೂಯೆನ್ಸ್ ಪರ್ಸೆಪ್ಷನ್ ಆಫ್ ಪೀಪಲ್ ಹೂ ಆರ್ ಡಿವಿಯಸ್ ಅಂಡ್ ಪ್ರೋನ್ ಟು ದ ಸಿ ಅದರ್ಸ್ ಅಂಡ್ ಆಲ್ಸೋ ಡಿವಿಯಸ್. ಬೇರೆಯವ್ರ ತರ, ಇವ್ರು ಹೆಂಗಿರ್ತಾರೆ ಹಂಗೆ ನೋಡಕ್ ಇಷ್ಟಪಡ್ತಾರೆ. ಸೊ ದಟ್ ಈಸ್ ಮೋಟಿವ್ಸ್, ಅವ್ರನ್ನ ಮೋಟಿವ್ ಮಾಡುವಂಥದ್ದು ಇರುತ್ತೆ. ಸೊ ಮೋಟಿವ್ ಇಸ್ ನಥಿಂಗ್ ಬಟ್ ಹೌ ದೇ ಆರ್ ದೇ ಥಿಂಕಿಂಗ್, ಅದರ್ಸ್ ಆಲ್ಸೋ ಲೈಕ್ ದಟ್. ಸೊ ಸಮಥಿಂಗ್ ಇಸ್ ಬೇಸ್ಡ್ ಆನ್ ಮೋಟಿವ್. ಸೊ ನೀಡ್ಸ್ ಅಂಡ್ ಮೋಟಿವ್ಸ್, ನನಗೆ ಅವಶ್ಯಕತೆ ಮತ್ತೆ ನನ್ನ ಪ್ರೇರೇಪಣೆ ಮಾಡುವಂಥದ್ದು ಒಬ್ಬ ಪರ್ಸೆಪ್ಷನ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಒಬ್ರು ವ್ಯಕ್ತಿ ಮೇಲೆ ಅಥವಾ ಒಂದು ವಸ್ತು ಮೇಲೆ ಅಥವಾ ಯಾವ್ದ್ರ ಮೇಲಾದ್ರೂ ನೀವು ಈ ತರ ಒಪಿನಿಯನ್ ಇಟ್ಕೊಳ್ಳಿ ಅಂತ ಪ್ರೇರೇಪಿಸುತ್ತೆ. ದಟ್ ಈಸ್ ಆಬ್ವಿಯಸ್ಲಿ ನಿಮ್ಮ ಪರ್ಸನಲ್ ಕ್ಯಾರೆಕ್ಟರ್ ಅಲ್ಲಿ ನೀಡ್ ಮತ್ತೆ ಮೋಟಿವ್ ಕೂಡ ಒಂದು ಅಂಶ ಆಗುತ್ತೆ. ದ ಸೆಕೆಂಡ್ ಒನ್ ಇಸ್ ಸೆಲ್ಫ್ ಕಾನ್ಸೆಪ್ಟ್. ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದ್ರೆ ಹೌ ವಿ ಪರ್ಸೀವ್ ಅವರ್ ಸೆಲ್ಫ್ ವಿಚ್ ದೆನ್ ಇನ್ಫ್ಲೂಯೆನ್ಸ್ ಹೌ ವಿ ಪರ್ಸೀವ್ ಅದರ್ಸ್ ಅಂಡ್ ದ ಸಿಚುವೇಶನ್ ವೇರ್ ಇನ್. ಸೊ ಹೌ ವಿ ಪರ್ಸೀವ್, ನಾವು ನಮ್ಮನ್ನ ಹೇಗ್ ತಗೋತೀವಿ ಅಂಡ್ ನಮ್ಮನ್ನ ಹೇಗ್ ತಗೊಂಡು ಬೇರೆಯವ್ರನ್ನ ಹೆಂಗ್ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಆ ಸಿಚುವೇಶನ್ ಮೇಲೆ, ಅದನ್ನ ಏನಂತ ಕರಿತೀವಿ ನಾವು ಸೆಲ್ಫ್ ಕಾನ್ಸೆಪ್ಟ್ ಅಂತ ನಾವು ಕರಿತೀವಿ. ದ ಮೋರ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್, ದ ಮೋರ್ ವಿ ಏಬಲ್ ಟು ಪರ್ಸೀವ್ ಅದರ್ಸ್ ಅಕ್ಯುರೇಟ್ಲಿ. ನಮ್ಮನ್ನ ನಾವು ಜಾಸ್ತಿ ಅರ್ಥ ಮಾಡ್ಕೊಂಡಾಗ, ಸೆಲ್ಫ್ ಕಾನ್ಸೆಪ್ಟ್ ಅಂತ ಅದೇ. ಸೊ ಅರ್ಥ ಮಾಡ್ಕೊಂಡಾಗ ನಾವು ಬೇರೆಯವ್ರನ್ನ ಪರ್ಸೀವ್ ಮಾಡಕ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಇದೆ, ಸೆಕ್ಯೂರ್ ಪೀಪಲ್ ಟೆಂಡ್ ಸಿ ಅದರ್ಸ್ ವಾರ್ಮ್ ಅಂಡ್ ಫ್ರೆಂಡ್ಲಿ ಅಂಡ್ ಲೆಸ್ ಸೆಕ್ಯೂರ್ ಪೀಪಲ್ ಆಫನ್ ಫೈಂಡ್ ಫಾಲ್ಟ್ ಅದರ್ಸ್. ನಮ್ ಸೆಕ್ಯೂರ್ ಪೀಪಲ್ ಯಾರು ನೋಡಿ ಗೊತ್ತಿರೋರು ಆ ತರ ಇದ್ದಾಗ ಫ್ರೆಂಡ್ಲಿ ಆಗಿ ಮಾತಾಡೋಂಥದ್ದು, ಅವ್ರ ಮೇಲೆ ಸೆಕ್ಯೂರ್ ಇರುತ್ತೆ, ನಮ್ಗೆ ಏನೋ ನಂಬಿಕೆ ಇರುತ್ತೆ ಆ ತರ. ಬಟ್ ಇಲ್ದಿದ್ದವ್ರ ಮೇಲೆ ಏನೋ ತಪ್ಪಿರ್ಬೋದು, ಅವ್ರೇನೋ ಸರಿ ಇಲ್ದಿರ್ಬೋದು. ಸೊ ದಿಸ್ ಇಸ್ ವಾಟ್ ಅದರ ಇರೋದು ಸೆಲ್ಫ್ ಕಾನ್ಸೆಪ್ಟ್. ಸೊ ದಟ್ ಇಸ್ ವಾಟ್ ನಿಮ್ಮನ್ನ ನೀವು ಇದು ಮಾಡೋದು. ಪರ್ಸೀವಿಂಗ್ ಅವರ್ ಸೆಲ್ಫ್ ಅಕ್ಯುರೇಟ್ಲಿ ಅಂಡ್ ಎನ್ಹಾನ್ಸಿಂಗ್ ಅವರ್ ಸೆಲ್ಫ್ ಕಾನ್ಸೆಪ್ಟ್ ಆರ್ ಫ್ಯಾಕ್ಟರ್ಸ್ ದಟ್ ಎನ್ಹಾನ್ಸ್ ಅಕ್ಯುರೇಟ್ ಪರ್ಸೆಪ್ಷನ್. ಸೊ ಅದಕ್ಕೆ ಫಸ್ಟ್ ನಾವು ನಮ್ಮನ್ನ ಅರ್ಥ ಮಾಡ್ಕೋಬೇಕು, ನಾವ್ ಹೇಗೆ ಅನ್ನೋದು. ಸೊ ಅದನ್ನೇ ಸೆಲ್ಫ್ ಕಾನ್ಸೆಪ್ಟ್ ಅಂತ ಅಂದು, ಸೊ ಅದ್ರ ಬೇಸಿಸ್ ಮೇಲೆ ನೀವು ಪರ್ಸೆಪ್ಷನ್ ಎಕ್ಸಾಕ್ಟ್ ಆಗುತ್ತೆ. ನಿಮ್ಮನ್ನ ನೀವು ಕರೆಕ್ಟ್ ಆಗಿ ಗೊತ್ತಿಲ್ಲ ಈ ತರ ಅಂದ್ರೆ ದಟ್ ಈಸ್ ವಾಟ್ಸ್ ಅನದರ್ ಥಿಂಗ್. ಓಕೆ, ನೆಕ್ಸ್ಟ್ ಇಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್.
ಹಳೆ ಎಕ್ಸ್ಪೀರಿಯನ್ಸ್ ಮೇಲೆ ಕೂಡ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಬೋದು. ಸೊ ಅವ್ರ ಪರ್ಸೆಪ್ಷನ್ ಇಸ್ ಆಫನ್ ಗೈಡೆಡ್ ಬೈ ಪಾಸ್ಟ್ ಎಕ್ಸ್ಪೀರಿಯನ್ಸ್. ನಮ್ದು ಅವನ ಮೇಲೆ ನನ್ಗೆ ಒಪಿನಿಯನ್ ಯಾಕೆ ಚೆನ್ನಾಗಿಲ್ಲ ಅಂತ ಅಂದ್ರೆ, ಅವನ ಮೇಲೆ ನನ್ಗೆ ನಂಬಿಕೆ ಯಾಕಿಲ್ಲ ಅಂತಂದ್ರೆ ನಂಗೆ ಹಿಂದೆ ಏನೋ ಅವ್ನು ಮಾಡಿರ್ತಾನೆ, ಇಲ್ಲ ಅವನ ಮೇಲೆ ತುಂಬಾ ನಂಬಿಕೆ ಇದೆ ನನಗೆ ಅಂತ ಅಂದ್ರೆ ಏನೋ ಒಂದು ನನ್ಗೆ ಒಳ್ಳೇದು ಮಾಡಿರ್ತಾನೆ, ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಅವರ್ ಪರ್ಸೆಪ್ಷನ್ ಆಫನ್ ಗೈಡೆಡ್ ಬೈ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ವಾಟ್ ವಿ ಎಕ್ಸ್ಪೆಕ್ಟ್ ಟು ಸಿ. ಎ ಪರ್ಸನ್ಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ mold the way he perceives the current situations. If a person has been betrayed by a couple of friends in the past, he would be tend distrust any new friendship. ಹೊಸ ಫ್ರೆಂಡ್ಶಿಪ್ ಮಾಡಕ್ಕೆ ಹೋಗಲ್ಲ, ಏನೋ ಅದ್ರೊಳಗೆ ಒಂದು ನನಗೆ ಏನೋ ಮೋಸ ಮಾಡಿರೋದು, ಫ್ರಾಡ್ ಮಾಡಿರೋದು, ಏನೋ ಮಿಸ್ಕಮ್ಯುನಿಕೇಟ್, ಏನೋ ಪ್ರಾಬ್ಲಮ್ ಮಾಡಿರೋದು, ಆ ತರ ಇದ್ದಾಗ ಇದು ಮಾಡೋದು. ಸೊ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೂ ಕೂಡ ಒಬ್ಬರ ಮೇಲೆ ಒಪಿನಿಯನ್ ಅಥವಾ ಬಿಲೀಫ್ ಅಥವಾ ಫೀಲಿಂಗ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಸ್ current psychological state. Current psychological state is nothing but the psychological and emotional state of an individual are likely to influence how things are perceived. ನಿಮ್ಮ ಕರೆಂಟ್ ಸೈಕಾಲಜಿಕಲ್, ನಿಮ್ಮ ಎಮೋಷನಲ್ ಸ್ಟೇಟ್ ಯಾವ ತರ ಇದೆ. ಹಿಂಗೆ ಡಿಪ್ರೆಸ್ ಆಗಿರುತ್ತೆ. ಇಫ್ ಎ ಪರ್ಸನ್ ಇಸ್ ಡಿಪ್ರೆಸ್ಡ್ ಇಸ್ ಲೈಕ್ಲಿ ಟು ಪರ್ಸೀವ್ ಸೇಮ್ ಸಿಚುವೇಶನ್ ಡಿಫ್ರೆಂಟ್ಲಿ ಇಸ್ ಎಲೈಟೆಡ್. ಅವ್ನು ಕಾಮ್ ಆಗಿದ್ದಾಗ ತಗೊಳ್ಳೋದೇ ಬೇರೆ, ಡಿಪ್ರೆಸ್ ಆಗಿದ್ದಾಗ ಆ ಸಿಚುವೇಶನ್ ತಗೊಳ್ಳೋದೇ ಬೇರೆ. ಸೊ ಅದು ಕೂಡ ಒಂದು ಒಬ್ಬರ ಮೇಲೆ ಪರ್ಸೆಪ್ಷನ್ ಕ್ರಿಯೇಷನ್ ಆಗಬೇಕು ಅಂದಾಗ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಸಿಮಿಲರ್ಲಿ ಇಫ್ ಎ ಪರ್ಸನ್ ಸ್ಕೇರ್ಡ್, ಭಯ ಇದ್ದಾಗ ನೋಡಿದಾಗ ಶಿ ಇಸ್ ಲೈಕ್ಲಿ ಟು ಪರ್ಸೀವ್ ರೋಪ್. ಒಂದು ಹಗ್ಗ ನೋಡಿದ್ರು ಆವ ತರ ಕಾಣುತ್ತೆ, ತುಂಬಾ ಸ್ಕೇರಿ ಪರ್ಸನ್ ಆ ತರ ಇದ್ದಾಗ. ಸೊ ಪರ್ಸೆಪ್ಷನ್ ಇಸ್ ಲೈಕ್ ದಟ್. ಸೊ ದಟ್ಸ್ ದ ಥಿಂಗ್. ಆಕ್ಚುಲಿ ಕರೆಂಟ್ ಸೈಕಲಾಜಿಕಲ್ ಸ್ಟೇಟ್ ಕೂಡ ಇಂಪಾರ್ಟೆನ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಪರ್ಸೆಪ್ಷನ್ ಮೇಲೆ. ನೆಕ್ಸ್ಟ್ ಇಸ್ ಬಿಲೀಫ್ಸ್. ಅಫ್ ಕೋರ್ಸ್ ಬಿಲೀಫ್ ನಂಬಿಕೆ. A person belief influences perception greater, thus a fact conceived not on what it is but what person believes it to be. The individual normally censors stimulus inputs to avoid disturbance of his existing beliefs. So ಅವ್ರ ನಂಬಿಕೆನ ಯೂಶುವಲ್ ಆಗಿರುತ್ತೆ. ಸೊ ಆ ನಂಬಿಕೆ ಹಾಗೆ ಉಳ್ಕೋಬೇಕು ಅಂದ್ರೆ ಅದೇ ತರ ನಡ್ಕೋತಾ ಇರಬೇಕು. ಆಗಿದ್ದಾಗ ಮಾತ್ರ ಪರ್ಸೆಪ್ಷನ್ ಹಂಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಅದು ಅವ್ರು ಚೇಂಜ್ ಆದಂಗೆ ಪರ್ಸೆಪ್ಷನ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಬಿಲೀಫ್ ಇಸ್ ಆಲ್ಸೋ ಅನದರ್ ಫ್ಯಾಕ್ಟರ್. ನೆಕ್ಸ್ಟ್ ಇಸ್ ಎಕ್ಸ್ಪೆಕ್ಟೇಷನ್ಸ್. ಅಫ್ಕೋರ್ಸ್ ನಾವು ಒಂದು ವ್ಯಕ್ತಿಲಿ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದಾಗ, ಆಬ್ವಿಯಸ್ಲಿ ಐ ಕ್ಯಾನ್ ಸೇ ದಟ್ ಒನ್, ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾಗ we can anticipate something. ನಾವೇನೋ ಹೇಳ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಆರ್ ರಿಲೇಟೆಡ್ ವಿತ್ ದ ಸ್ಟೇಟ್ ಆಫ್ ಆಂಟಿಸಿಪೇಷನ್ ಆಫ್ ಪರ್ಟಿಕ್ಯುಲರ್ ಬಿಹೇವಿಯರ್ ಫ್ರಮ್ ಪರ್ಸನ್. ಏನೋ ಕೊಡ್ತಾನೆ ಅಂತ. ಸೊ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ, ಟೆಕ್ನಿಕಲ್ ಮ್ಯಾನ್ ವಿಲ್ ಎಕ್ಸ್ಪೆಕ್ಟ್ ದ ನಾನ್ ಟೆಕ್ನಿಕಲ್ ಪರ್ಸನ್ ವಿಲ್ ಬಿ ignorant about the technical features of the ಪ್ರಾಡಕ್ಟ್. ಸೊ ದಟ್ ಈಸ್ ಪರ್ಸೆಪ್ಷನ್. ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವ್ನಿಗೆ ಗೊತ್ತಿಲ್ಲ ಬಿಡಿ ಏನೋ, ಒಬ್ಬ ಟೆಕ್ನಿಕಲ್ ಪರ್ಸನ್ ಆಬ್ವಿಯಸ್ಲಿ ಆ ತರ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದೇ ತರ ಇರುತ್ತೆ. ಅವ್ನಿಗೆ ಗೊತ್ತಿದ್ದಾಗ ಅವ್ನ ಪರ್ಸೆಪ್ಷನ್ ಕೂಡ ಏನಾಗುತ್ತೆ, ಇವನು ನಾನ್ ಟೆಕ್ನಿಕಲ್ ಆದ್ರೂ ಚೆನ್ನಾಗಿ ಮಾಡ್ತಾನಲ್ಲ ಕೆಲಸ. ಸೊ ಅದು ಪರ್ಸೆಪ್ಷನ್ ನ ಚೇಂಜ್ ಮಾಡುವಂತ ಒಂದು ಇದಾಗುತ್ತೆ. ದಟ್ ಈಸ್ ಎಕ್ಸ್ಪೆಕ್ಟೇಷನ್. ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದೇ ಆದ್ರೆ ದಟ್ ಈಸ್ ಸೇಮ್ ಪರ್ಸೆಪ್ಷನ್ ವಾಟ್ ಈಸ್ ರೈಟ್. ಇನ್ನು ಮಾಡ್ತಿದ್ದು ಎಕ್ಸ್ಪೆಕ್ಟೇಷನ್ ಚೇಂಜ್ ಆದಾಗ ಸೊ ಪರ್ಸೆಪ್ಷನ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ಸಿಚುವೇಶನ್. ಆಫ್ ಕೋರ್ಸ್ ಸಿಚುವೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಲೊಕೇಶನ್, ಟೈಮು, ಲೈಟ್, ಈಟ್, ಅದ್ರ ಮೇಲೆ ಬೇಸಿಸ್ ಮೇಲೆ, ಆ ಸರೌಂಡಿಂಗ್ಸ್ ಇದ್ರ ಮೇಲೆ, ಸಿಚುವೇಶನ್ ಮೇಲೆ ಕೂಡ ಆ ಪರ್ಸೆಪ್ಷನ್ ನ ಡಿಫರ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಓಕೆ, ಕಲ್ಚರಲ್ ಅಪ್ಬ್ರಿಂಗಿಂಗ್. ನೆಕ್ಸ್ಟ್ ಇಸ್ ಎ ಪರ್ಸನ್ ಎಥಿಕ್ಸ್, ವ್ಯಾಲ್ಯೂಸ್, ಕಲ್ಚರಲ್ ಅಪ್ಬ್ರಿಂಗಿಂಗ್ ಆಲ್ಸೋ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಇಂಪಾರ್ಟೆಂಟ್ ಯಾಕೆ ಇದಾಗುತ್ತೆ ಅಂತಂದ್ರೆ, ಕಲ್ಚರ್ ನೀವ್ ಯಾವ ರೀತಿ ನಡ್ಕೊ ಬಂದಿರ್ತೀರಾ, ಯು ಅಪ್ಬ್ರಿಂಗಿಂಗ್, ನೀವು ಯಾವ ತರ ಬೆಳೆದಿರ್ತೀರಾ, ಸೊ ಅದ್ರ ಮೇಲೆ ಕೂಡ ಪರ್ಸೆಪ್ಷನ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ಕಲ್ಚರಲ್ ಅಪ್ಬ್ರಿಂಗಿಂಗ್ ಅಂತ ನಾವು ಕರಿತೀವಿ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವರ್. ಪರ್ಸೀವರ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನೋಡಿದ್ರಿ. ನೆಕ್ಸ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪರ್ಸೀವ್ಡ್. ಸೊ ದಿಸ್ ಇಸ್ ಸಿಂಪ್ಲೆಸ್ಟ್ ವೇಲ್ ನಾನು ಹೇಳ್ತೀನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವ್ಡ್ ಅಂತ ಅಂದ್ರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸನ್ ಹೂ ಇಸ್ ಅಬ್ಸರ್ವ್ಡ್ ಕ್ಯಾನ್ ಎಫೆಕ್ಟ್ ವಾಟ್ ಈಸ್ ಪರ್ಸೀವ್ಡ್. ಅಂದ್ರೆ ಹೂ ಇಸ್ ಅಬ್ಸರ್ವ್ಡ್ ಕ್ಯಾನ್ ಎಫೆಕ್ಟ್ ವಾಟ್ ಈಸ್ ಪರ್ಸೀವ್ಡ್. ಅವನ್ ಏನ್ ಪರ್ಸೀವ್ ಮಾಡ್ದ ಅದನ್ನ ಅಫೆಕ್ಟ್ ಮಾಡುವಂಥದ್ದು, ಅಂದ್ರೆ ಏನ್ ನೋಡ್ದ ಅದನ್ನ ಅಫೆಕ್ಟ್ ಮಾಡುವಂಥದ್ದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇದ್ ಮಾಡ್ತೀವಿ. ಇಟ್ ಮೇ ಗೋ ಅಗೇನ್ಸ್ಟ್ ಲಾಜಿಕ್ ಅಂಡ್ ಆಬ್ಜೆಕ್ಟಿವಿಟಿ. ಲಾಜಿಕ್ ಮತ್ತೆ ಆಬ್ಜೆಕ್ಟಿವ್ ಇಲ್ದಲೇ ಹೋಗುತ್ತೆ. ಬಟ್ ಕೆನಾಟ್ ಬಿ ಡಿನೈಡ್ ದಟ್ ಅವರ್ ಪರ್ಸೆಪ್ಷನ್ಸ್ ಅಬೌಟ್ ಅದರ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ. ನಾವು ಪರ್ಸೆಪ್ಷನ್ ಇನ್ಫ್ಲೂಯೆನ್ಸ್ ಯಾವ ತರ ಆಗುತ್ತೆ ಅಂತಂದ್ರೆ, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅವನ ಅಪಿರಿಯನ್ಸ್ ಮೇಲೆ, ಅವ್ನು ಹಿಂಗಿದನಲ್ಲ ಅದ್ರ ಮೇಲೆ ಅದ್ರ ಮೇಲೆ ಮಾಡುವಂಥದ್ದು, ಏಜ್ ಮೇಲೆ. ದಿಸ್ ಇಸ್ ನಾಟ್ ನಿಮ್ದಲ್ಲ ಇದು. ನೀವು ಅವರು ಒಬ್ಬ ಪರ್ಸೀವ್ಡ್ ಅಂದ್ರೆ ನಿಮ್ಮಲ್ಲಿ ಬಂದಿರ್ತಾನಲ್ಲ, ನೀವು ಒಂದು ಥಿಂಗ್ ಇದ್ ನೋಡ್ತಿರಲ್ಲ, ಒಬ್ಬ ವ್ಯಕ್ತಿ ನೋಡಿದಾಗ ಮಾಡೋವಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಅವ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಅವನ ಅಪಿರಿಯನ್ಸ್, ಏಜ್, ಜೆಂಡರ್, ಯಾವ ತರ ಕಮ್ಯುನಿಕೇಶನ್ ಮಾಡ್ತಾನೆ, ಆ ಬೇಸಿಸ್ ಮೇಲೆ ಏನಂತ ಇದ್ ಮಾಡ್ತೀವಿ ನಾವು,
ಇದು ಆ ಪರ್ಸೆಪ್ಷನ್ ನ ಕ್ರಿಯೇಷನ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಲೌಡ್ ಪೀಪಲ್ ಆರ್ ಮೋರ್ ಲೈಕ್ ಬಿ ನೋಟಿಸ್ ಇನ್ ದ ಗ್ರೂಪ್ ದ್ಯಾನ್ ದ ಕ್ವೈಟ್ ಒನ್ಸ್. ಸೊ ಅಬ್ಸರ್ವ್ ಮಾಡ್ತೀವಿ, ಸಕ್ಕ ಜೋರಾಗಿ ಮಾತಾಡ್ತಾರಪ್ಪ ಇವರು, ಪರ್ಸೆಪ್ಷನ್ ಅಂತ, ಅದು ಕ್ರಿಯೇಷನ್ ಅಂತ. ಅದು ಆಬ್ವಿಯಸ್ಲಿ ಎಲ್ಲೇ ನೋಡಿದ್ರು ಜೋರಾಗಿ ಮಾತಾಡೋರು, ದಿಸ್ ಇಸ್ ಪರ್ಸೆಪ್ಷನ್. ಸೊ ಸೊ ಟು ಟು ಆರ್ ಎಕ್ಸ್ಟ್ರೀಮ್ಲಿ ಅಟ್ರಾಕ್ಟಿವ್, ಟು ಆರ್ ಅಗ್ಲಿ ಇಂಡಿವಿಜುವಲ್ಸ್. ಕೆಲವರು ಚೆನ್ನಾಗಿ ಕಾಣ್ತಾರೆ, ಕೆಲವರು ಚೆನ್ನಾಗಿ ಕಾಣಲ್ಲ. ಸೊ ದಿಸ್ ಇಸ್ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸೀವ್ಡ್. ಸೊ ಸೆಕೆಂಡ್ ಸ್ಟೇಜ್ ಇದು. ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಿಚುವೇಶನ್. ಕ್ಯಾರೆಕ್ಟರಿಸ್ಟಿಕ್ಸ್ ಸಿಚುವೇಶನ್ ಅಲ್ಲಿ 3 ತರ ಸಿಚುವೇಶನ್ಸ್ ಗಳನ್ನ ನಾವು ನೋಡ್ತೀವಿ. ಒನ್ ಇಸ್ ಫಿಸಿಕಲ್ ಸೆಟ್ಟಿಂಗ್, ಸೋಷಿಯಲ್ ಸೆಟ್ಟಿಂಗ್ ಅಂಡ್ ಆರ್ಗನೈಸೇಷನಲ್ ಸೆಟ್ಟಿಂಗ್. ಸೊ 3 ತರನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂದ್ರೆ, ಫಿಸಿಕಲ್ ಸೆಟ್ಟಿಂಗ್ ಯಾವ ತರ ಅಂತ ಅಂದ್ರೆ, ಒಂದು ಫಿಸಿಕಲ್ ಸಿಚುವೇಶನ್, ಫಿಸಿಕಲ್ ಆಗಿ ಕ್ರಿಯೇಟ್ ಆಗಿರುವಂತದ್ದು ಯಾವ್ದೋ ಒಂದು ಈವೆಂಟ್ ಇರ್ಬೋದು. ಈ ಸೋಷಿಯಲ್ ಸೆಟ್ಟಿಂಗ್ ಅಂತ ಅಂದ್ರೆ ಯಾವ್ದೋ ಒಂದು ಈವೆಂಟ್ ಲೈಕ್ ಸಮ್ ಪ್ರೋಗ್ರಾಮ್ಸ್, ಮ್ಯಾರೇಜಸ್, ಬರ್ಡೇ ಪ್ರೋಗ್ರಾಮ್, ಸಮಥಿಂಗ್ ಆ ತರ ಸಿಚುವೇಶನ್ ಗಳಲ್ಲಿ ಯಾವ ತರ ಇದು ಮಾಡುವಂತ ಪರ್ಸೆಪ್ಷನ್. ಸೊ ಆರ್ಗನೈಸೇಷನ್ ಸೆಟ್ಟಿಂಗ್, ಸೊ ಲೈಕ್ ದಟ್. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಂಡು, ಇಫ್ ಯು ಮೀಟ್ ಎ ಪರ್ಸನ್ ಫಾರ್ ದ ಫಸ್ಟ್ ಟೈಮ್ and he is with person whom you respect and admire, you will create favorable image about him. That is what social setting. ಅದನ್ನೇ ಏನಂತದ್ದು, ನೀವು ಯಾರೋ ಒಬ್ಬನ ಪರ್ಸನ್ ವ್ಯಕ್ತಿರ, ಅವ್ನು ಯಾರ ಜೊತೆ ಇರ್ತಾನೆ ಅಂದ್ರೆ, ನಿಮ್ಗೆ ನಿನ್ಗೊಬ್ಬ ತುಂಬಾ ಇಷ್ಟ ಆದವರು, ಅವ್ರನ್ನ ರೆಸ್ಪೆಕ್ಟ್ ಮಾಡೋರು, ಅವನ ಜೊತೆ ಅವ್ನು ಇದಾನೆ ಅಂತ ನಿಮ್ ಪರ್ಸೆಪ್ಷನ್ ಏನಾಗುತ್ತೆ, ಓ ಇವನು ಒಳ್ಳೆಯವನು ಇರ್ಬೋದು ಅನ್ನೋದು ನಿಮ್ಗೆ ಇದಾಗ್ತಾ ಹೋಗುತ್ತೆ. ಸೊ ಕಂಪೇರ್ಡ್ ಸಿಚುವೇಶನ್ ಕಂಪೇರ್ ಮಾಡ್ಕೊಂಡು ಅನದರ್ ಪರ್ಸನ್ ಅದೇ ತರ ಇರ್ಬೋದು ಅಂತ ಹೇಳಿದ್ರು. ಸೊ ಒಬ್ಬ ಕೆಟ್ಟವನ ಜೊತೆ ಕೆಟ್ಟವನ್, ಒಬ್ಬ ಯಾರೋ ಬೇರೆಯವ್ರು ಇದ್ದಾಗ ಓ ಇವನು ಕೆಟ್ಟವನು ಇರ್ಬೋದು. ಸೊ ದಿಸ್ ಇಸ್ ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಿಚುವೇಶನ್. ಅವ್ನು ಕೆಟ್ಟವನೋ ಒಳ್ಳೆಯವನೋ, ಅಥವಾ is a good, is a respectful, something like that, based on the situation. ಅವನಲ್ಲಿದ್ದ ಆ ಕಾರಣಕ್ಕೆ ಆ ಥರ ಇರ್ಬೋದು. ಸೊ ದಿಸ್ ಇಸ್ ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಚುವೇಶನ್. ಸೊ ದಟ್ಸ್ ದ ಎಂಡ್ ಆಫ್ ದ ಸೆಷನ್. ದಟ್ ಈಸ್ ಟುಡೇ. ಇವತ್ತು ನಾವು ಮಾಡಿದ್ದು mainly factors influencing the perception. This is also, they can, in the examination they can ask for long answer ಕೇಳಬಹುದು. So ಈ diagram is complete view of this session. Okay, that's all. Thank you.